ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಸಿಂಪಲ್ಲಾಗಿ ಬೇಸಿಕ್ ಬ್ಲೌಸ್ ಸ್ಟಿಚ್ ಮಾಡೋದು ಹೇಗೆ ಅಂತ ನೋಡೋಣ. ಸೊ ಮಿಸ್ ಮಾಡದೆ ಫುಲ್ ವಿಡಿಯೋ ನೋಡಿ. ಫಸ್ಟು ನಾವು ಈ ರೀತಿಯಾಗಿ ಲೈನಿಂಗ್ ತೊಗೋಬೇಕು, ಕಾಟನ್ ಲೈನಿಂಗ್. ಫಸ್ಟು ಡಬಲ್ ಫೋಲ್ಡ್ ಮಾಡ್ಕೋಬೇಕು. ನೆಕ್ಸ್ಟು ನಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾರ್ಕ್ ಮಾಡಿಕೊಂಡು 4 ಲೇಯರ್ ಬರೋ ಥರ ಫೋಲ್ಡ್ ಮಾಡ್ಕೋಬೇಕು. ನಾನಿಲ್ಲಿ ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಒಂದೇ ಸಲ ಕಟ್ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಶೋಲ್ಡರ್ 6 ಇಂಚಸ್, ಹಾಮೋಲ್ 6 ಇಂಚಸ್ ಮಾರ್ಕ್ ಮಾಡ್ಕೋಬೇಕು. ಸೊ ಅದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಚೆಸ್ಟ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿ ಮಾರ್ಕ್ ಮಾಡ್ಕೋಬೇಕು. ಬಾಟಮಲ್ಲಿ ವೇಸ್ಟ್ ರೌಂಡ್ ಡಿವೈಡೆಡ್ ಬೈ 4 ಮಾಡಿ ಮಾರ್ಕ್ ಮಾಡ್ಕೋಬೇಕು. ಸೊ ಮಾರ್ಕ್ ಮಾಡಿಕೊಂಡು ಈ ಥರ ಲೈನ್ ಡ್ರಾ ಮಾಡ್ಕೋಬೇಕು. ನೆಕ್ ಲೈನ್ 3 ಇಂಚಸ್ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ಸ್ಲೋಪ್ 1/2 ಇಂಚಸ್ ಮಾರ್ಕ್ ಮಾಡಿಕೊಂಡು ಲೈನ್ ಹಾಕ್ಕೋಬೇಕು. ನೆಕ್ಸ್ಟು ಆಫ್ ಮಾಡಿಕೊಂಡು ನಾವಿಲ್ಲಿ ಶೇಪ್ ತೊಗೋಬೇಕಾಗುತ್ತೆ. ಆರ್ಮ್ ಹೋಲು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಒಂದೇ ನಾನು ಶೇಪ್ ತೊಗೊಂಡಿದ್ದೀನಿ. ನೆಕ್ಸ್ಟು ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತೀನಿ. ಹಾಗೆ ನೆಕ್ ಡಿಸೈನ್ ಕೂಡ ನಮಗೆ ಯಾವ ಡಿಸೈನ್ ಬೇಕೋ ಆ ಡಿಸೈನ್ ಡ್ರಾ ಮಾಡ್ಕೋಬೇಕು. ನೆಕ್ಸ್ಟು ಡಾಟ್ ಮಾರ್ಕ್ ಮಾಡ್ಕೊಳ್ಳೋಣ. ಡಾಟು 2 ಇಂಚಸ್ ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಹಾಮೋಲ್ ಹತ್ರ ಡಾಟ್ ಮಾರ್ಕ್ ಮಾಡಿಕೊಂಡು ನಾವೇನು ಕೆಳಗಡೆ ಮತ್ತು ಹಾಮೋಲ್ ಹತ್ರ ಡಾಟ್ ಮಾಡಿರ್ತೀವಿ ಅದೆರಡನ್ನೂ ನಾನು ಜಾಯಿಂಟ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಪ್ರಿನ್ಸಸ್ ಕಟ್ ಮಾಡ್ದಲೇ ಸ್ಟಿಚ್ ಮಾಡಿ ಪ್ರಿನ್ಸಸ್ ಲೈನ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ರೀತಿಯಾಗಿ ಡ್ರಾ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇದನ್ನು ಕಟ್ ಮಾಡ್ಕೋಬೇಕು. ಫಸ್ಟು ಬ್ಯಾಕ್ ಸೈಡ್ ಆರ್ಮ್ ಏನು ನಾವು ಡಿಸೈನ್ ಮಾಡಿರ್ತೀವಿ, ಡ್ರಾ ಮಾಡಿರ್ತೀವಿ ಅದನ್ನು ಕಟ್ ಮಾಡ್ಕೋಬೇಕು. ಸೊ ನೆಕ್ಸ್ಟು ಫ್ರಂಟ್ ಆ್ಯಂಡ್ ಬ್ಯಾಕ್ ಸಪ್ರೇಟ್ ಮಾಡ್ಕೋಬೇಕು. ಸಪ್ರೇಟ್ ಮಾಡಿಕೊಂಡು ಫ್ರಂಟ್ ಆರ್ಮ್ ಎಕ್ಸ್ಟ್ರಾ ಏನು ಡ್ರಾ ಮಾಡಿದ್ದೀವಿ ಅದನ್ನು ಕಟ್ ಮಾಡ್ಕೋಬೇಕು. ನೆಕ್ಸ್ಟು ಈ ಸೈಡ್ ಕೂಡ ನಾವು ಡಾಟ್ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ. ಸೊ ಫ್ರಂಟ್ ರೆಡಿಯಾಗಿದೆ. ನೆಕ್ಸ್ಟು ಬ್ಯಾಕು ಕೂಡ ನೆಕ್ ಡಿಸೈನ್ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ನೆಕ್ಸ್ಟ್ ಬಂದು ಬ್ಯಾಕಲ್ಲಿ ವೇಸ್ಟ್ ರೌಂಡ್ 1 ಇಂಚಸ್ ಡೌನ್ ಮಾಡಬೇಕಾಗುತ್ತೆ. ಯಾಕಂದರೆ ನಾವು ಫ್ರಂಟು 2 ಇಂಚಸ್ ಡಾಟ್ ಇಡ್ತೀವಿ, ಬ್ಯಾಕಲ್ಲಿ 1 ಇಂಚಸ್ ಡಾಟ್ ಇಡ್ತೀವಿ. ಹಾಗಾಗಿ 1 ಇಂಚಸ್ ಕಡಿಮೆ ಮಾಡ್ಕೋಬೇಕು. ನೆಕ್ಸ್ಟು ಡಾಟ್ನ ಡ್ರಾ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಕಟ್ ಮಾಡೋದ್ರಿಂದ ಟೈಮ್ ಸೇವ್ ಆಗುತ್ತೆ. ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡು ಒಂದೇ ಸಲ ನಾವು ಕಟ್ ಮಾಡ್ಕೋಬೋದು. ನೆಕ್ಸ್ಟು ಸ್ಟಿಚ್ ಮಾಡ್ಕೊಳ್ಳೋಣ. ಫಸ್ಟು ನೆಕ್ಲೈನ್ ಏನಿದೆ ಅದನ್ನು ನಾವು ಸ್ಟಿಚ್ ಮಾಡ್ಕೋಬೇಕು. ನಾನಿಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡ್ತಾಯಿಲ್ಲ, ಹಾಗೆ ಫಿನಿಶಿಂಗ್ ಮಾಡ್ತಾಯಿದ್ದೀನಿ. ರೈಟ್ ಸೈಡ್ ಫ್ಯಾಬ್ರಿಕ್ ಮೇಲೆ ಲೈನಿಂಗ್ ಇಟ್ಟು ಸ್ಟಿಚ್ ಮಾಡಿ ಅದನ್ನು ಕಟ್ ಮಾಡಿ ಉಲ್ಟಾ ಮಾಡಿದ್ರೆ ನೆಕ್ಲೈನ್ ಫಿನಿಶಿಂಗ್ ಆಗುತ್ತೆ. ನೆಕ್ಸ್ಟು ಹಾಗೆ ಬಾಟಮಲ್ಲೂ ಕೂಡ ನಾನು ಇವಾಗಲೇ ಸ್ಟಿಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ಥರ ಸ್ಟಿಚ್ ಮಾಡೋದ್ರಿಂದ ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಆ್ಯಂಡ್ ಫಿನಿಶಿಂಗ್ ಕೂಡ ತುಂಬ ನೀಟಾಗಿ ಬರುತ್ತೆ. ನೋಡಿ ಈ ರೀತಿಯಾಗಿ ಉಲ್ಟಾ ಮಾಡಿ ಅದ್ರ ಮೇಲೆ ನಾವೇನು ಸ್ಟಿಚ್ ಮಾಡಿದ್ದೀವಿ ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಸೈಡಲ್ಲಿ ಫುಲ್ಲು ಫಿನಿಶಿಂಗ್ ಮಾಡ್ಕೋಬೇಕು. ಸೊ ಈ ರೀತಿಯಾಗಿ ಸೈಡ್ ಸ್ಟಿಚ್ ಆದಮೇಲೆ ಎಕ್ಸ್ಟ್ರಾ ಫ್ಯಾಬ್ರಿಕ್ ಏನಿದೆ ಅದನ್ನು ಕಟ್ ಮಾಡ್ಕೋಬೇಕು ನೀಟಾಗಿ. ಸೊ ಇವಾಗ ಡಾಟ್ ನಾವೇನು ಮಾರ್ಕ್ ಮಾಡಿದ್ದೀವಿ ಅದ್ರ ಮೇಲೇ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೀಟಾಗಿ ನೋಡಿಕೊಂಡು ನಾವೇನು ಲೈನ್ ಡ್ರಾ ಮಾಡಿದ್ದೀವಿ ಅದ್ರ ಮೇಲೇ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ನೋಡಿ ಈ ರೀತಿಯಾಗಿ ಸ್ಟಿಚ್ ಮಾಡಿಕೊಂಡ್ರೆ ಈ ರೀತಿಯಾಗಿ ತುಂಬ ನೀಟಾಗಿ ಡಾಟ್ ಬರುತ್ತೆ. ನೆಕ್ಸ್ಟು ಬ್ಯಾಕ್ ಸೈಡಲ್ಲಿ ಫಿನಿಶಿಂಗ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಬ್ಯಾಕು ಇಡೋದ್ರಿಂದ ಬ್ಯಾಕ್ ಸೈಡ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಸೇಮ್ ನಾವು ಫ್ರಂಟ್ ಹೇಗೆ ಫಿನಿಶಿಂಗ್ ಮಾಡ್ಕೊಂಡ್ವಿ ಹಾಗೆ ಬ್ಯಾಕ್ ಸೈಡ್ ಕೂಡ ಫಿನಿಶಿಂಗ್ ಮಾಡ್ಕೋಬೇಕು.
ನೆಕ್ಸ್ಟು ಡಾಟ್ ಏನು ಮಾರ್ಕ್ ಮಾಡಿದ್ದೀವಿ ಅದನ್ನು ಸ್ಟಿಚ್ ಮಾಡ್ಕೋಬೇಕು. ಸೊ 2 ಸೈಡ್ ಕೂಡ ಇದೇ ರೀತಿಯಾಗಿ ಫಿನಿಶಿಂಗ್ ಮಾಡ್ಕೋಬೇಕು. ಇವಾಗ ಉಕ್ ಮತ್ತು ಹೈ ಹಾಕೋದಕ್ಕೆ ಫಿನಿಶಿಂಗ್ ಮಾಡ್ಕೋಬೇಕು. ನೆಕ್ಸ್ಟು ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡನ್ನೂ ಅಟ್ಯಾಚ್ ಮಾಡ್ಕೊಳ್ಳೋಣ. ಸೊ ಫ್ರಂಟು ಬ್ಯಾಕು ಅಟ್ಯಾಚ್ ಆದಮೇಲೆ ಸ್ಲೀವ್ ಅಟ್ಯಾಚ್ ಮಾಡ್ಕೋಬೇಕು. ಸ್ಲೀವ್ ನಾನಿಲ್ಲಿ ನಾರ್ಮಲ್ ಬೇಸಿಕ್ ಸ್ಲೀವ್ನೇ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ನೆಕ್ಸ್ಟು 2 ಸ್ಲೀವ್ ಅಟ್ಯಾಚ್ ಮಾಡಾದಮೇಲೆ ಸೈಡಲ್ಲಿ ಫಿನಿಶಿಂಗ್ ಮಾಡ್ಕೋಬೇಕು. ನಾವೇನು ಸೀಮ್ ಅಲೋವೆನ್ಸ್ ಬಿಟ್ಟಿರ್ತೀವಿ ಅದನ್ನು ಮಾರ್ಕ್ ಮಾಡಿಕೊಂಡು ಅದ್ರ ಮೇಲೆ ಸ್ಟಿಚ್ ಮಾಡ್ಕೋಬೇಕು. ಸೊ 2 ಸೈಡ್ ಕೂಡ ಇದೇ ರೀತಿಯಾಗಿ ಸ್ಟಿಚ್ ಮಾಡ್ಕೋಬೇಕು. ನೆಕ್ಸ್ಟು ಡೋರಿ ಅಟ್ಯಾಚ್ ಮಾಡ್ಕೋಬೇಕು. ಡೋರಿ ಅಟ್ಯಾಚ್ ಮಾಡಿಕೊಂಡು ಹುಕ್ಕೆಲ್ಲ ಫಿನಿಶಿಂಗ್ ಮಾಡಿಕೊಂಡ್ರೆ ಈ ರೀತಿಯಾಗಿ ಸಿಂಪಲ್ಲಾಗಿ ಬೇಸಿಕ್ ಬ್ಲೌಸ್ ರೆಡಿ ಆಗುತ್ತೆ. ಇದನ್ನು ನಾವು ಕ್ರಾಪ್ ಟಾಪ್ ಥರನೂ ಯೂಸ್ ಮಾಡ್ಕೋಬೋದು. ಆರಾಮಾಗಿ ಲೆಹಂಗಾ ಮೇಲೂ ಕೂಡ ಯೂಸ್ ಮಾಡ್ಕೋಬೋದು. ಯಾವುದೇ ರೀತಿಯ ಡಾಟ್ ಕಾಣಿಸೋದಿಲ್ಲ. ಸೊ ಈ ಪ್ಯಾಟ್ರನ್ ನಿಮಗೆ ಇಷ್ಟ ಆಗಿದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಶೇರ್ ಮಾಡಿ, ಲೈಕ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು.